ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಣ್ಣಾಗಿನ ನೀಟ್ ವಿದ್ಯಾರ್ಥಿಗಳು ಪ್ರಾವಿಷನಲ್ ರಿಸಲ್ಟ್ಸ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಅಂದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಇರುವಂತಹ ಪ್ರಾವಿಷನಲ್ ರಿಸಲ್ಟ್ಸ್ ಅಂದ್ರೆ ಏನು, ಯಾಕೆ ಪ್ರಾವಿಷನಲ್ ರಿಸಲ್ಟ್ಸ್ ಅನ್ನ ಇಟ್ಟಿದ್ದಾರೆ, ಜೊತೆಗೆ ಈ ಪ್ರಾವಿಷನಲ್ ರಿಸಲ್ಟ್ಸ್ ಅಲ್ಲಿ ನಮ್ಗೆ ಏನೆಲ್ಲ ಗೊತ್ತಾಗುತ್ತೆ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಒಂದಿಷ್ಟು ಡೌಟ್ಸ್ ಅನ್ನು ಕೇಳಿದ್ದಾರೆ. ಎಲ್ಲಾದ್ರ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನಿಮ್ಗೆ ಪ್ರಾವಿಷನಲ್ ರಿಸಲ್ಟ್ಸ್ ಬಗ್ಗೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ನೋಡಿ, ಸ್ಟೂಡೆಂಟ್ಸ್ಗೆಲ್ಲ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಒಂದು 3 days ಟೈಮ್ ಅನ್ನ ಕೊಟ್ಟರು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಅಂದ್ರೆ ಇವತ್ತು ಸಂಜೆ 5 ಗಂಟೆವರೆಗೂ ಸಹ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಟೈಮ್ ಅನ್ನ ಕೊಟ್ಟಿರುವಂತದ್ದು. ಅದಾದ್ಮೇಲೆ ನಿಮ್ಗೆ ಯಾವಾಗ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದಾದ್ಮೇಲೆ ಒಂದು ಸ್ಕೆಡ್ಯೂಲ್ ಅನ್ನ ಕೊಟ್ಟರು. ನಾವು ಆ ಸ್ಕೆಡ್ಯೂಲ್ ಅಲ್ಲಿ ನೋಡ್ತಾ ಬರೋದಾದ್ರೆ ಸ್ಕ್ರೀನ್ ಮೇಲೆ ನೀವೆಲ್ಲರೂ ಸಹ ಅಬ್ಸರ್ವ್ ಮಾಡಿ. ಈಗ ನಿಮ್ಗೆ 29/7/2025 5 ಗಂಟೆವರೆಗೂ ಸಹ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟರು. ಅದಾದ್ಮೇಲೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ಸಲ ಹೇಳಿದೆ, ಬಟ್ ಆದ್ರೂ ಸ್ಟೂಡೆಂಟ್ಸ್ ಮತ್ತೆ ಕೇಳ್ತಿದ್ದಾರೆ. ಈಗಾಗಲೇ ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತಲ್ವಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದ್ರೆ ಅದನ್ನು ಏನು ಒರಿಜಿನಲ್ ರಿಸಲ್ಟ್ಸ್ ಅಲ್ಲ, ಒಂದು ರೀತಿ ಟೆಂಪರರಿ ರಿಸಲ್ಟ್ಸ್. ಮತ್ತೆ ಏನಕ್ಕೆ ಟೆಂಪರರಿ ರಿಸಲ್ಟ್ಸ್, ಮತ್ತೆ ಏನಕ್ಕೆ ತಾತ್ಕಾಲಿಕ ಫಲಿತಾಂಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು. ನೋಡಿ, ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಒಂದು 3 days ಟೈಮ್ ಅನ್ನ ಕೊಟ್ಟರು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಓಕೆನಾ, ಅದರಿಂದ ನಿಮಗೆ ಏನ್ ಯೂಸ್ ಆಯ್ತು ಅಂತ ಅಂದ್ರೆ, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಸೀಟ್ ಸಿಗ್ಲಿಲ್ಲ ಅಥವಾ ನಿಮ್ ರಿಸಲ್ಟ್ ಬಂದಿದ್ದಾದ್ಮೇಲೆ ನಿಮ್ಗೆಲ್ಲ ರಿಯಲೈಸ್ ಆಯ್ತು, ನಾನು ಆಪ್ಷನ್ ಎಂಟ್ರಿಯಲ್ಲಿ ಏನೋ ಮಿಸ್ಟೇಕ್ ಮಾಡಿದೀನಿ, ಏನೋ ನಂದು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಮತ್ತೆ ಈಗ ಏನ್ 3 days ಟೈಮ್ ಕೊಟ್ಟಿದ್ರೆ ಈ 3 days ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ನೀವು ಒಂದು ನೆಕ್ಸ್ಟ್ ಒಂದು ಒಳ್ಳೆ ಗುಡ್ ಕಾಲೇಜ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಓಕೆನಾ, ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇದ್ದಿದ್ದಿಂದನೇ ನಿಮಗೆ ಗೊತ್ತಾಗಿದ್ದು ಈ ರೀತಿ ನಾನು ಮಿಸ್ಟೇಕ್ಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು, ಅದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯೂಸ್. ಬಟ್ ಇಲ್ಲಿ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಅಂದ್ರೆ ಟೆಂಪರರಿ ರಿಸಲ್ಟ್ಸ್ ಏನಿದೆ, ಈಗ ನಿಮ್ಗೆ ಟೆಂಪರರಿ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೇ ತರಹದ ಒಂದು ಟೈಮ್ ಅನ್ನಾದ್ರೆ ಕೊಡೋದಿಲ್ಲ. ಒಂದು 2 days ಆಗಲಿ 3 days ಆಗಲಿ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಿಮ್ಗೆ ಒಂದು ಟೆಂಪರರಿ ರಿಸಲ್ಟ್ಸ್ ಬಂದ್ಬಿಟ್ಟು ಆಗಸ್ಟ್ 1ನೇ ತಾರೀಕು ಸಿಗುತ್ತೆ 1 ಗಂಟೆಗೆ. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಿಮ್ಗೆ 2ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುವಂತದ್ದು. ಸ್ಟೂಡೆಂಟ್ಸ್ ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಟೆಂಪರರಿ ರಿಸಲ್ಟ್ಸ್, ಪ್ರಾವಿಷನಲ್ ರಿಸಲ್ಟ್ಸ್ ಟೆಂಪರರಿ ರಿಸಲ್ಟ್ಸ್. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಟೈಮ್ ಅನ್ನ ಕೊಟ್ಟರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಮತ್ತೆ ಈಗ ಟೆಂಪರರಿ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಟೈಮ್ ಅನ್ನ ಕೊಡ್ತಾನೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗಾಗ್ಲೇ ಅನ್ಕೊಂಡಿದ್ರೆ ಅದನ್ನ ಫಸ್ಟ್ ನಿಮ್ಮ ಮೈಂಡ್ ಇಂದ ಆಚೆ ಹಾಕಿ. ಓಕೆನಾ, ಯಾಕಂತ ಅಂದ್ರೆ ಜಸ್ಟ್ ಇದು ಏನಕ್ಕೆ ಒಂದು ಈ ವರ್ಷ ಹೊಸದಾಗಿ ಒಂದು ಟೆಂಪರರಿ ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ನೀವೆಲ್ಲ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಬಟ್ ಕೆಲವೊಂದಿಷ್ಟು ಕೋರ್ಸ್ ನವರಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವರ ಒಂದು ಕೋರ್ಸಸ್ ಆದ್ರೆ ಹ್ಯಾಡ್ ಆಗಿರ್ಲಿಲ್ಲ. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಆ ಸ್ಟೂಡೆಂಟ್ಸ್ ಕೋರ್ಸಸ್ ಆದ್ರೆ ಹ್ಯಾಡ್ ಆಗಿದಾವೆ. ಓಕೆನಾ, ಸೊ ಅವರು ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ತಿದ್ದಾರೆ. ಸೊ ಅದರ ಒಂದು ಪರ್ಪಸ್ ಜಸ್ಟ್ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಈಗ ಅಷ್ಟೇ ಕೊಟ್ಟಿರುವಂತದ್ದು. ಓಕೆನಾ, ಈ ಒಂದು ತಾತ್ಕಾಲಿಕ ಫಲಿತಾಂಶವನ್ನ ಕೊಟ್ಟಿರುವಂತದ್ದು ಏನಕ್ಕೆ ಅಂತಂದ್ರೆ ಜಸ್ಟ್ ನಿಮ್ಗೆ ಟೆಂಪರರಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಈಗ 1ನೇ ತಾರೀಕು ಟೆಂಪರರಿ ರಿಸಲ್ಟ್ಸ್ ಅನ್ನ ಸ್ಟೂಡೆಂಟ್ಸ್ ಯಾರೆಲ್ಲ ಚೆಕ್ ಮಾಡ್ಕೋತೀರೋ, ನಾನು ಈಗಲೇ ಹೇಳ್ತಿದ್ದೀನಿ ನೋಡಿ, ನಿಮ್ಗೆ ಟೆಂಪರರಿ ರಿಸಲ್ಟ್ಸ್ ಅಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ 99% ಅದೇ ಒಂದು ಸೀಟ್ ಆದ್ರೆ ಸಿಕ್ಕಿರುತ್ತೆ. ಓಕೆನಾ, ಯಾಕಂತ ಅಂದ್ರೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಒಂದಿಷ್ಟು ಚೇಂಜಸ್ ಅನ್ನ ಮಾಡಿದಿರಾ 3 days ಟೈಮ್ ಅಲ್ಲಿ. ಬಟ್ ನಮಗೆ ಟೆಂಪರರಿ ರಿಸಲ್ಟ್ಸ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೇ ತರಹದ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಇಲ್ಲ, ಅಥವಾ ನೀವು ಏನು ಚೇಂಜಸ್ ಮಾಡೋದಕ್ಕೆ ನಿಮಗೆಲ್ಲ ಅವಕಾಶನೇ ಇರೋದಿಲ್ಲ. ಸೊ ಹಾಗಾಗಿ 1ನೇ ತಾರೀಕೆ ನಿಮಗೆ ಗೊತ್ತಾಗುತ್ತೆ ನನ್ನ ಕೇಳಿದ್ರೆ. ಯಾಕಂತಂದ್ರೆ ಪ್ರಾವಿಷನಲ್ ರಿಸಲ್ಟ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ 2ನೇ ತಾರೀಕು 99% ಅದೇ ಒಂದು ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಓಕೆನಾ, ಸೊ ಇನ್ನೊಂದು ಇದರಿಂದ ಏನ್ ಬೆನಿಫಿಟ್ ಅಂತಂದ್ರೆ, ಈಗ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಟೆಂಪರರಿ ರಿಸಲ್ಟ್ಸ್ ಮಾಡಿದಾಗ KE ಅವ್ರಿಗೆ ಏನಾದ್ರು ಸರ್ವರ್ ಇಶ್ಯೂನೋ ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ರಿಸಲ್ಟ್ ಕರೆಕ್ಟ್ ಆಗಿ ಅನೌನ್ಸ್ ಆಗ್ಲಿಲ್ವೋ ಮತ್ತೊಂದು ಏನಾದ್ರು ಇದ್ರೆ ಅದು KE ಅವರು ಸರಿಪಡಿಸ್ಕೋಬಹುದು ಅಷ್ಟೇನಾ. ಬಟ್ ನಿಮ್ ಸ್ಟೂಡೆಂಟ್ಸ್ ಇದರಿಂದ ಏನೂ ಸಹ ಯೂಸ್ ಇಲ್ಲ. ಯಾಕೆ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಇದ್ರಾಗ ಹೇಳ್ತಿದ್ದೀನಿ ಅಂತ ಅಂದ್ರೆ, ಈಗ ನಿಮಗೆ ಒಂದೇ ನಿಮ್ಮ ಒಂದು ಮೈಂಡ್ ಅಲ್ಲಿ ಇರಬೇಕು, ಯಾವಾಗ ತಾತ್ಕಾಲಿಕ ಫಲಿತಾಂಶ ಅನೌನ್ಸ್ ಆಗುತ್ತೋ 1ನೇ ತಾರೀಕು ಅವತ್ತು ರಿಸಲ್ಟ್ ಚೆಕ್ ಮಾಡ್ಕೋತೀರಾ. ಅಂತಿಮ ಫಲಿತಾಂಶದಲ್ಲಿ ಅದೇ ಒಂದು ಸೀಟ್ ಆಗಿರುತ್ತೆ, ಅದೇ ಒಂದು ಕೋರ್ಸ್ ಆಗಿರ್ಬೋದು, ಮತ್ತೊಂದು ಎಲ್ಲಾನು ಸಹ ಅದೇ ಆಗಿರುತ್ತೆ. ಓಕೆನಾ, ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಏನೋ ಕಾಲೇಜ್ ಇತ್ತು, ಯಾವ ಕಾಲೇಜ್ಗೆ ಅಲಾಟ್ ಆಗಿದೆ, ಯಾವ ಕೋರ್ಸ್ ಯಾವ ಬ್ರಾಂಚ್ ಸಿಕ್ಕಿದೆ, ಯಾವ ಕ್ಯಾಟಗರಿಯಲ್ಲಿ ಹಾಕಿದೆ, ಫೀಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸಲ್ವಾ. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲೂ ತೋರಿಸುತ್ತಾ ಅಂತಂದ್ರೆ ಸೇಮ್ ಡಿಟ್ಟು ಹಂಗೆ ತೋರಿಸುತ್ತೆ. ಬಟ್ ಇದರಲ್ಲಿ ಏನು ಒಂದು ಚೇಂಜಸ್ ಆಗುತ್ತೆ ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ SNQ ಕೋಟಾ ಅಂಡರ್
ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ರು, SC and ST ಕ್ಯಾಟಗರಿ ಅಂಡರ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ರು ಸಹ ನಿಮಗೆ ಫೀಸಸ್ ಬಂದ್ಬಿಟ್ಟು ಅಲ್ಲಿ 1,21,000 ಸಮಥಿಂಗ್ ಅಂತಾನೆ ತೋರಿಸಿದೆ. ಬಟ್ ಅದು ಚೇಂಜಸ್ ಆಗುತ್ತೆ. SNQ ಕೋಟೆ ಇರುವಂತಹ ಸ್ಟೂಡೆಂಟ್ಸ್ಗೆ ಫೀಸ್ ಕಡಿಮೆ ಇರುತ್ತೆ. ಅದಾದ್ಮೇಲೆ SC and ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 0 ಫೀಸ್ ಅಂತ ಹೇಳ್ಬಿಟ್ಟು ಈಗಾಗಲೇ KA ಡೈರೆಕ್ಟರ್ ತಿಳಿಸ್ಕೊಟ್ಟಿರುವಂತದ್ದು. ಸೊ ಆ ಒಂದು ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಟೆಂಪರರಿ ರಿಸಲ್ಟ್ಸ್ ಅಲ್ಲಿ ನಿಮ್ಗೆ ಆ ಒಂದು ಚೇಂಜಸ್ ಆದ್ರೆ ಆಗುವಂತಹ ಚಾನ್ಸಸ್ ಆದ್ರೆ ಇದಾವೆ. ಇಫ್ ಇನ್ ಕೇಸ್ ಏನಾದ್ರೂ ಟೆಂಪರರಿ ರಿಸಲ್ಟ್ಸ್ ಅಲ್ಲಿ ಆ ಚೇಂಜಸ್ ಆಗ್ಲಿಲ್ಲ, SNQ ಕೋಟೆ ಇದ್ದು ಮತ್ತೆ ಅಲ್ಲಿ 1,21,000 ಫೀಸ್ ಇದ್ರೆ ಯಾರು ವರಿ ಆಗೋ ಅವಶ್ಯಕತೆ ಇಲ್ಲ. ರೀಸನ್ ಇಷ್ಟೇ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮ್ಗೆ ಅದೇ ಒಂದು ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ? ಆಗ ನಿಮಗೆ ಒಂದು SNQ ಕೋಟಾ ಅಥವಾ ನಿಮ್ಮ ಒಂದು ಕ್ಯಾಟಗರಿದು ಫೀಸ್ ಕರೆಕ್ಟ್ ಆಗಿ ಫೈನಲ್ ಅಲಾಟ್ಮೆಂಟ್ ಅಲ್ಲಂತೂ ತೋರಿಸುತ್ತೆ. ಬಟ್ ಇದು ಜಸ್ಟ್ ತಾತ್ಕಾಲಿಕ ಫಲಿತಾಂಶವನ್ನ ಕೊಟ್ಟಿರುವಂತದ್ದು. 1 day ಬಿಫೋರ್ ಫೈನಲ್ ಅಲಾಟ್ಮೆಂಟ್ ಗಿಂತ ಮುಂಚೆ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ನಾನು ಇವತ್ತು 11 ಗಂಟೆಗೆ ಚೆಕ್ ಮಾಡ್ಕೋತೀನಿ ಅಂತ ಅನ್ಕೊಳ್ಳಿ ಪ್ರಾವಿಷನಲ್ ರಿಸಲ್ಟ್ಸ್. ನಾಳೆ ಒಂದು ಮಧ್ಯಾಹ್ನ 2 ಗಂಟೆಗೆಲ್ಲ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತಂದ್ರೆ ಸೇಮ್ ಸೀಟೆ, ಸೇಮ್ ಕೋರ್ಸ್, ಸೇಮ್ ಕಾಲೇಜ್ ಅಲಾಟ್ ಆಗುವಂತಹ ಚಾನ್ಸಸ್ ಎಲ್ಲ 99% ನಿಮಗೆ ಅದೇ ಆದ್ರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಪ್ರಾವಿಷನಲ್ ರಿಸಲ್ಟ್ಸ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಟ್ ಒಂದಂತೂ ನೆನಪಿರ್ಲಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೂ ಟೆಂಪರರಿ ರಿಸಲ್ಟ್ಸ್. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಟೈಮ್ ಕೊಟ್ಟಿದ್ದಾರೆ. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೇ ತರದ ಟೈಮ್ ಆದ್ರೆ ಇರೋದಿಲ್ಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಇವತ್ತಿನ ನನ್ನ ವಿಡಿಯೋನ ನೀವು ಎಷ್ಟೊತ್ತಿಗೆ ನೋಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಬಟ್ ನೀವು ಸ್ಟೂಡೆಂಟ್ಸ್ ಇನ್ನೂ ಟೈಮ್ ಇದ್ರೆ ಆಪ್ಷನ್ ಎಂಟ್ರಿಲಿ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕಂತಿದ್ರೆ ಆಡ್ ಮಾಡ್ಕೊಳ್ಳಿ. ಈಗಾಗಲೇ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ರೆ ಅಂಡ್ ಮರಿದ ಪ್ರತಿಯೊಬ್ಬರನ್ನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯ್ತಾ ಏನೋ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಜೊತೆಗೆ ಆದ್ರೆ ಎಷ್ಟು ಕಾಲೇಜಸ್ ಆಡ್ ಮಾಡಿದ್ರೆ ಅಂತ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರಿಗೂ ಸಹ ಕಮೆಂಟ್ ಅಲ್ಲಿ ರೆಸ್ಪಾನ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಮಾಡಿ. ಅಂಡ್ ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಮತ್ತೆ ಏನೋ ರೀಸ್ಕೆಡ್ಯೂಲ್ ಆಗುವಂತ ಚಾನ್ಸಸ್ ಆದ್ರೆ ಇದೆಯಂತೆ, ಹೌದಾ ಅಂತ ಕೇಳ್ತಿದಾರೆ. 1ನೇ ತಾರೀಕು ಅಲ್ಲದೆ ಮತ್ತೆ ಲೇಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ವಿಡಿಯೋ ಸಪರೇಟ್ ಆಗಿ ಮಾಡಿದೀನಿ. ವಿಡಿಯೋ ಲಿಂಕ್ ಅನ್ನ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಮ್ಮ KE ಅವರು ಒಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕಂತಂದ್ರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡಿದ ಆದ್ಮೇಲೆ ನಿಮಗೆ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ಅನ್ನ ಅನೌನ್ಸ್ ಮಾಡಬೇಕು. ಸೊ ಅವ್ರಿಗೆ ಬಂದ್ಬಿಟ್ಟು ಒಂದು ಆಗಸ್ಟ್ 4ನೇ ತಾರೀಕು ಇಲ್ಲ 3ನೇ ತಾರೀಕು ರಿಸಲ್ಟ್ ಬರುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಅದಾದ್ಮೇಲೆ ನಿಮಗೆ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ತರ ಪ್ರೊಸೀಜರ್ ಆದ್ರೆ ನಡೆಯುವಂತದ್ದು. ಬಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇದುವರೆಗೂ ಸಹ ನಿಮ್ಗೆ ಯಾವುದೇ ತರದ ಡೇಟಾ ಎಕ್ಸ್ಟೆಂಡ್ ಮಾಡಿಲ್ಲ, ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಸಹ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಎಲ್ಲರೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನೆನ್ನೆನೂ ತಿಳಿಸ್ಕೊಟ್ಟಿದೆ. ಸೊ ಇವತ್ತು ಟೈಮ್ ಇದ್ರೆ ಇವತ್ತು ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ? ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.